ವರ್ಷದ ಮೊದಲ ಹಬ್ಬಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಅದ್ಧೂರಿಯಾಗಿ ಹಬ್ಬ ಮಾಡೋದಕ್ಕೆ ಸಿಟಿ ಜನ ರೆಡಿಯಾಗಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಕಬ್ಬು, ಎಳ್ಳು, ಬೆಲ್ಲ, ಕಡಲೆಕಾಯಿ, ಗೆಡ್ಡೆಗೆಣಸು, ಹಣ್ಣು, ಹೂಗಳ ಕಾರುಬಾರು ಜೋರಾಗಿದೆ. ಕಬ್ಬಿನ ಜಲ್ಲೆಗಳ ರಾಶಿ, ಹೂವು, ತುಳಸಿ ಮಾಲೆಗಳ ಘಮ, ಕಲರ್ಫುಲ್ ಸಕ್ಕರೆ ಬೊಂಬೆಗಳು, ಎಳ್ಳು, ಬೆಲ್ಲ, ಗೆಡ್ಡೆ, ಗೆಣಸು ಖರೀದಿಗೆ ಚೌಕಾಸಿ. ರಾಜಧಾನಿಯಲ್ಲಿ ಸುಗ್ಗಿ ಹಬ್ಬದ ಖರೀದಿ ಸಡಗರ ಜೋರಾಗಿದೆ. ನಾಳೆ ನಾಡಿದ್ದು ಮಾಡುವಂತಹ ಪೂಜೆಗೂ ಕೂಡ ಇಂದು ತೆಗೆದುಕೊಂಡು ಹೋಗುವಂತಹ ಹೂವು, ಹಣ್ಣುಗಳನ್ನ ಬಳಕೆ ಮಾಡಿಕೊಳ್ಬಹುದು ಅನ್ನೋಂಥ ಕಾರಣಕ್ಕೆ ಜನಸಾಮಾನ್ಯರು ಇಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಜಮಾಯಿಸ್ತಾರೆ. ಇದು ಒಂದು ಕಡೆ. ಆದರೆ ಎರಡನೇದು, ಕೆಆರ್ ಮಾರ್ಕೆಟ್ನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನಜಂಗುಳಿ ಸೇರಿರೋದ್ರಿಂದ ಕೆಆರ್ ಮಾರ್ಕೆಟ್ನಿಂದ ಮೆಜೆಸ್ಟಿಕ್ಗೆ ಸಂಪರ್ಕ ಕಲ್ಪಿಸುವಂತಹ ಅವಿನೂ ರಸ್ತೆ ಈಗಾಗಲೇ ಸಂಪೂರ್ಣವಾಗಿ ಬಂದ್ ಮಾಡಲಾಗಿರುತ್ತದೆ. ಸಿಲಿಕಾನ್ ಸಿಟಿಯಲ್ಲಿ ಸುಗ್ಗಿ ಹಬ್ಬದ ಸಂಭ್ರಮ. ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿಗೆ ಮುಗಿಬಿದ್ದ ಜನ. ಬೆಂಗಳೂರಿನಲ್ಲೂ ಸಂಕ್ರಾಂತಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಕೆಆರ್ ಮಾರುಕಟ್ಟೆ, ಯಶವಂತಪುರ, ಬಸವನಗುಡಿ, ವಿಜಯನಗರ, ಜಯನಗರ, ದಾಸರಹಳ್ಳಿ, ಕೆಆರ್ಪುರ, ಮಲ್ಲೇಶ್ವರಂ ಸೇರಿದಂತೆ ವಿವಿಧ ಮಾರುಕಟ್ಟೆಗಳಲ್ಲಿ ಹಬ್ಬದ ಸಾಮಗ್ರಿಗಳ ಖರೀದಿ ಭರಾಟೆ ಜೋರಾಗಿತ್ತು. ವರ್ಷದ ಮೊದಲ ಹಬ್ಬಕ್ಕೆ ಬೆಲೆ ಏರಿಕೆಯ ಬಿಸಿ ತಟ್ಟಿತ್ತು. ಮಾರುಕಟ್ಟೆಯಲ್ಲಿ ರೆಡಿಮೇಡ್ ಎಳ್ಳು ಬೆಲ್ಲ ಕೆಜಿಗೆ 250ರಿಂದ 300ರವರೆಗಿದೆ. ಅವರೆಕಾಯಿ ಕೆಜಿಗೆ 50ರಿಂದ 60 ಇದೆ. ಕಡಲೆಕಾಯಿ ಕೆಜಿಗೆ 100 ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ. ಸಿಹಿಗೆಣಸು ಕೆಜಿಗೆ 40, ಕಬ್ಬು ಜೋಡಿ 120ರಿಂದ 150, ಬೆಲ್ಲ ಕೆಜಿಗೆ 80 ರೂಪಾಯಿ ಇದೆ. ಇನ್ನು ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನ ಹಿನ್ನೆಲೆ ಕಲಾಸಿಪಾಳ್ಯ ಬಳಿಯ ಅಯ್ಯಪ್ಪ ಸ್ವಾಮಿ ದೇಗುಲದತ್ತ ಭಕ್ತ ಸಾಗರವೇ ಹರಿದು ಬಂತು. ಹರಿಹರ ಸುತನಿಗೆ 18 ಕೆಜಿ ಕರ್ಪೂರ ಸಮರ್ಪಣೆ ಮಾಡಲಾಯಿತು. ಅಂದರಹಳ್ಳಿಯಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಟಿವಿ9ನಲ್ಲಿ ಮಕರ ಜ್ಯೋತಿ ವೀಕ್ಷಿಸುತ್ತಾ ಅಯ್ಯಪ್ಪನ ಧ್ಯಾನ ಮಾಡಿದ್ರು. ಇನ್ನು ಶಬರಿಮಲೆಯಲ್ಲಿ ಇಂದೇ ಜ್ಯೋತಿ ದರ್ಶನವಾದರೆ ಬೆಂಗಳೂರಿನ ಗವಿಗಂಗಾಧರೇಶ್ವರನಿಗೆ ನಾಳೆ ಸೂರ್ಯರಶ್ಮಿಯ ಸ್ಪರ್ಶವಾಗಲಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.